ಆನ್ಲೈನ್ ಮೂಲಕವಾಗಿ ವ್ಯಾಪಾರವನ್ನು ಮಾಡ್ತಿದ್ದಂತಹ ಗ್ರಾಹಕರಿಗೆ ಈಗಾಗಲೇ ಕೂಡ ಕರ್ನಾಟಕ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಲಕ್ಷ ಕೋಟಿ ಲೆಕ್ಕದಲ್ಲಿ ಶೋಕಾಸ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಡಿಮೆಂಟ್ಸ್ ಮತ್ತು ಬೇಕರಿ ಮಾಲೀಕರು ಈ ತಿಂಗಳು 25ನೇ ತಾರೀಕು ಸಂಪೂರ್ಣವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು KR ಮಾರ್ಕೆಟ್ನಲ್ಲಿರುವಂತಹ ವ್ಯಾಪಾರಿಗಳಿಗೆ ಕರಪತ್ರವನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ರೋಸ್ ಹೂವನ್ನು ಕೊಡುವ ಮೂಲಕವಾಗಿ ನಾಳೆಯಿಂದ ನಡೆಯುವಂತಹ ಬಂದು ಮತ್ತು ಮುಷ್ಕರದಲ್ಲಿ ಭಾಗಿಯಾಗಬೇಕು ಅಂತಂದರೆ ನಾಳೆ ರಾಜ್ಯಾದ್ಯಂತ ಇರುವಂತಹ ಕಾಂಡಿಮೆಂಟ್ಸ್ ಮತ್ತು ಬೇಕರಿಗಳಲ್ಲಿ ಹಾಲಿನ ಉತ್ಪನ್ನಗಳನ್ನು ಅಂದರೆ ಹಾಲು, ಟೀ, ಕಾಫಿ ಈ ಥರದ್ದೆಲ್ಲವನ್ನೂ ಕೂಡ ಬಂದ್ ಮಾಡುವಂಥದ್ದು. ನಾಡಿದ್ದು ಅಂದರೆ 24ನೇ ತಾರೀಕು ಬೀಡಿ, ಸಿಗರೇಟು, ಗುಟ್ಕಾ ಇವೆಲ್ಲ ವ್ಯಾಪಾರಗಳನ್ನು ಬಂದ್ ಮಾಡುವಂಥದ್ದು. 25ನೇ ತಾರೀಕು ಬೆಳಗ್ಗಿನಿಂದ ಸಂಜೆವರೆಗೂ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಂಪೂರ್ಣವಾಗಿ ಮುಷ್ಕರ ಮಾಡಲಿಕ್ಕೆ ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಂದು ಆ ಒಂದು ಬಂದ್ಗೆ ಬೆಂಬಲಿಸುವಂತೆ KR ಮಾರ್ಕೆಟ್ನಲ್ಲಿರುವಂತಹ ಎಲ್ಲ ವ್ಯಾಪಾರಿಗಳಿಗೂ ಕೂಡ ಕರಪತ್ರವನ್ನು ಕೊಟ್ಟು ಅದರ ಜೊತೆಯಲ್ಲಿ ರೋಸ್ ಹೂವನ್ನು ಕೊಡುವ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ಈ ಬಂದ್ನಲ್ಲಿ ಭಾಗಿಯಾಗಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಗ್ಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ರವಿಶೆಟ್ಟಿ ಬೈಂದೂರವರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ಹಿನ್ನೆಲೆಯಲ್ಲಿ ಈ ಒಂದು ಮುಷ್ಕರ ಮತ್ತು ಏನಿದೆ ರೋಸ್ ಕೊಟ್ಟು ಅವರಿಗೆ ಮನವಿ ಮಾಡ್ತೀವಿ? ಏನು ಈ ಒಂದು ನೋಟಿಸ್ ಏನು ಕೊಡ್ತಿದ್ದಾರೋ, ಇವಾಗ ಕಮರ್ಷಿಯಲ್ ಟ್ಯಾಕ್ಸ್ನವ್ರು ನೋಟಿಸ್ ಕೊಟ್ಟಿದ್ದಾರೋ ಅದರಿಂದ ಕೆಲವರು ಆಘಾತಕ್ಕೊಳಗಾಗಿದ್ದಾರೆ. ಇವರಿಗೆ ಮುನ್ನೆಚ್ಚರಿಕೆಯಾಗಿ ನಾವು ಕೊಡ್ತಾ ಇದ್ದೀವಿ, ಆಘಾತಕ್ಕೆ ಒಳಗಾಗಬೇಡಿ, ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ನಂಬರ್ ಸಹಿತವಾಗಿ ಹಾಕಿ ಯಾವ ಕಾರಣಕ್ಕೂ ಆಘಾತಕ್ಕೆ ಒಳಗಾಗಬೇಡಿ. ತೆರಿಗೆ ಅಧಿಕಾರಿಗಳು ಏನಾದ್ರು ನೋಟಿಸ್ ಕಳಿಸಿದೆ ಹೋದ್ರೆ ಹೆದರಬೇಡಿ, ಗೊಂದಲಕ್ಕೆ ಒಳಗಾಗಬೇಡಿ, ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಮುನ್ಸೂಚನೆಯಲ್ಲಿ ಕೊಡ್ತಾ ಇದ್ದೀವಿ. ಆಗಲೇ ನಾವು ಬರೋಕ್ಕಿಂತ ಮೊದಲೇನಿಗೆ ಅವರಿಗೆ ಮಾಹಿತಿ ಬಂದ್ಬಿಟ್ಟಿದೆ, ಗೊತ್ತಿದೆ ಇದು ನಿಜವಾಗೂ ನಮಗೂ ಟ್ಯಾಕ್ಸ್ ಬರುತ್ತೆ ಅಂತ ಬಿಟ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇದು ಯಾಕಂದರೆ ಹಣ್ಣು ತರಕಾರಿ ಮಾರೋರು ಇವರಿಗೆ ವ್ಯಾಪ್ತಿ ಬರಲ್ಲ, ಆದರೂ ಕೂಡ ಇವರು ಸ್ವಯಂ ಪ್ರೇರಿತವಾಗಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಹೋರಾಟದಲ್ಲಿ 25ನೇ ತಾರೀಕು ಸಂಪೂರ್ಣವಾಗಿ ತೊಡ್ಕೊಳ್ತೀವಿ ಅಂತ ಅವರಾಗೆ ವಾಲಂಟಿಯರಾಗಿ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ವಿಶೇಷವಾಗಿ ರೋಸನ್ನ ಕೊಟ್ಟು ಮನವಿನ ಮಾಡ್ತಿದ್ದಾರೆ, ಏನು ಹೇಳ್ತಾರೆ ಗ್ರಾಹಕರು ಅಂತ? ರೋಸ್ ಯಾಕೆ ಕೊಟ್ವಿ ಅಂತ ಹೇಳಿದ್ರೆ, ನಾವು ಇದೀವಿ, ನಿಮ್ಮ ಧೈರ್ಯಕ್ಕೆ ನಾವು ಇದೀವಿ ಅಂತ ಹೇಳಿ ರೋಸನ್ನು ಕೊಟ್ಟು ಇದರಲ್ಲಿ ಮಾಹಿತಿ ಇರುವಂಥ ಒಂದು ಕರಪತ್ರವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಈ ಮಾಹಿತಿ ನಮ್ಗೆ ಈಗಾಗಲೇ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ, ಈಗಾಗಲೇ ನಿಮ್ಮ ಇದನ್ನು ನೋಡಿದ್ದೀವಿ, ನಾವು ಖಂಡಿತವಾಗಿ ಒಂದು ಇದಕ್ಕೆ ನಾವು ಬಂದ್ ಮಾಡಿ ಬರ್ತೇವೆ. ಬಂದಿಲ್ಲ ಅಂದರೆ ನಾವಿಲ್ಲಿ ಕೂತಿದ್ದಕ್ಕೂ ನಮ್ಮ ಹತ್ರ ಟ್ಯಾಕ್ಸನ್ನು ಹಾಕೊಂಡ್ಬಿಡ್ತಾರೆ, ಎಷ್ಟೊತ್ತು ಕೂತಿದ್ರಿ ಅಂತ ಹೇಳ್ಬಿಟ್ಟು. ಆದ್ರಿಂದ ನಾವು ಖಂಡಿತವಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಈ 3 ದಿನಗಳ ಹೋರಾಟಕ್ಕೆ ಜನರ ಮತ್ತು ಅಂಗಡಿ ಮಾಲೀಕರ ರೆಸ್ಪಾನ್ಸ್ ಯಾವ ಥರವಾಗಿದೆ? ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನಗಳ ಕಾಲ ಯಾವ ರೀತಿಯಲ್ಲಿ ಇರುತ್ತೆ ಈ ಒಂದು ಹೋರಾಟ ಅಂತ? 95% ಬೇಕರಿ ಕಾಂಡಿಮೆಂಟ್ಸ್ಗಳು ಏನು ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೋ, ಹಾಲುಗಳನ್ನು ಮಾರಾಟ ಮಾಡ್ತಾರೋ, ಕಾಫಿ ಟೀಯನ್ನು ಮಾಡ್ತಾರೋ ಅವರು ಸಂಪೂರ್ಣವಾಗಿ ತನ್ನ ಉದ್ಯಮಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಕೆಲವರು ಮುಂಚೂಣಿಯಲ್ಲಿ ಹೋಗಿ 2 ದಿನ ಅಂಗಡಿನೇ ಬಂದ್ ಮಾಡ್ತೀವಿ ಅಂತ ಕೂಡ ಹೋಗ್ತಾ ಇದ್ದಾರೆ. ಇದು 100ಕ್ಕೆ 100 ಇದಾಗ್ತಾ ಇದೆ. 25ರಂದು ಯಾವ ಥರವಾಗಿರುತ್ತೆ ಮುಷ್ಕರ ಅಂತಂದರೆ ನಾಳೆ ನಾಡಿದ್ದು ಏನೇನೆಲ್ಲ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸ್ತೀರಾ ಅಂತ? ಹಾಲು, ಹಾಲಿನ ಉತ್ಪನ್ನಗಳು, ಕಾಫಿ, ಟೀ ಇದನ್ನು ಸಂಪೂರ್ಣವಾಗಿ ನಮ್ಮ ಬೇಕರಿ ಕಾಂಡಿಮೆಂಟ್ಸ್ಗಳಲ್ಲಿ ಸಣ್ಣ ಉದ್ದಿಮೆದಾರರು ಏನು ಮಾರಾಟ ಮಾಡ್ತಾರೋ ಅದನ್ನು ಸಂಪೂರ್ಣವಾಗಿ ಬಂದಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇದೇನು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬಂದಾಗಿರುತ್ತೆ. 25ನೇ ತಾರೀಕು ಹೋರಾಟ. ಅಷ್ಟು ಜನರು, ಸುಮಾರು 1,00,000ಕ್ಕಿಂತ ಹೆಚ್ಚು ಜನರು, ಅವರು ಅವರ ಕುಟುಂಬಸ್ಥರನ್ನು ಸೇರಿ ಎಲ್ಲ ಸಣ್ಣ ಉದ್ದಿಮೆದಾರರು, ಈಗ ಕೆಲವರು ಬಂದಾಗಿದೆ ನೋಟಿಸಿಂದ ತತ್ತರಿಸಿ ಹೋಗಿದ್ದಾರೆ, ಕೆಲವರು ನೋಟಿಸ್ ಬರ್ತಾ ಇದೆ ಅಂತ ನಿದ್ದೆನೇ ಬಿಟ್ಟುಬಿಟ್ಟಿದ್ದಾರೆ. ಆದರೂ ಕೂಡ ಇಷ್ಟು ಹೆದರಿಕೆ ಇದ್ದು ಇಷ್ಟು ಪ್ರತಿಭಟನೆ ನಡೀತಾ ಇದ್ರು ಕೂಡ ಮತ್ತೆ ಉದ್ದಟತನವನ್ನು ಅಧಿಕಾರಿಗಳು ಮೆರಿತಾ ಇದ್ದಾರೆ. ಈಗ ಆಲ್ರೆಡಿ ನೋಟಿಸ್ ಮೇಲೆ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಮನವರಿಕೆ ಆಗಿದೆ, ಏನು UPIಯಲ್ಲಿ ನಾವು ಹಣವನ್ನು ಪಡೆದಿದ್ದೀವೋ ನಮಗೆ ನೋಟಿಸ್ ಬಂದೇ ಬರುತ್ತಂತ ಸಿದ್ಧರಾಗಿದ್ದಾರೆ. ಹಾಗಾಗಿ ವಾಲಂಟಿಯರ್ ಆಗಿ ಎಲ್ಲರೂ ಹೋರಾಟಕ್ಕೆ ಬರ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮಗೂ ನೋಟಿಸ್ ಬಂದಿದೆಯಾ ಅಥವಾ ನಿಮ್ಗೆ ಈಗಾಗಲೇ ಕೂಡ ಕರಪತ್ರವನ್ನು ಕೊಟ್ಟಿದ್ದಾರೆ, ಪಾಂಪ್ಲೆಟ್ಸನ್ನು ಕೊಟ್ಟಿದ್ದಾರೆ, 25ನೇ ತಾರೀಕು ಬಂದ್ ಮಾಡ್ತೀವಿ ಅಂತ? ತಾವೇನು ಹೇಳ್ತೀರಾ ಅಂದರೆ ಈ ನೋಟಿಸ್ ಬರ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ? ನಮ್ಮ ಇವಾಗ ಫೋನ್ಪೇ ಇಲ್ಲ ಅಂದ್ರೂ ವ್ಯಾಪಾರ ಆಗಲ್ಲ. ನಮ್ಮ ದುಡ್ಡಿಗೆ ನಮಗೆ ಟ್ಯಾಕ್ಸ್ ಹಾಕಿದ್ರೆ ಏನು ಅರ್ಥ? ಅದು ಬಡವ್ರ ಬಗ್ಗೆನಲ್ಲಿ ಮಣ್ಣಾಕ್ದಂಗಲ್ವಾ? ಇವಾಗ ಏನು ಮಾಡೋದು ಅಂತ ಒಂದು ತೋರಿಸ್ತಾ ಇಲ್ಲ ಸರ್ ನಮಗೆ. ಅಲ್ಲ ಮೇಡಮ್, ಈಗ ಲಕ್ಷ ಕಟ್ಟಿ ಅಂತೇಳಿ ಎಲ್ಲರಿಗೂ ನೋಟಿಸನ್ನು ಕೊಟ್ಟಿದ್ದಾರೆ. ತರಕಾರಿ ಅಂಗಡಿ ಕೊಟ್ಟಿದ್ದಾರೆ, ಹೂವಿನ ಅಂಗಡಿ ಕೊಟ್ಟಿದ್ದಾರೆ, ಹಾಲಿನವ್ರಿಗೆ ಕೊಟ್ಟಿದ್ದಾರೆ. ತಮಗೆ ಹೇಗೆ ಅನ್ಸತ್ತೆ? ಸಣ್ಣ ಪುಟ್ಟ ಅಂಗಡಿಯವ್ರು ನಾವೆಲ್ಲ ಕಾಲು ಭಾಗನೂ ಇಲ್ಲ. ನಮಗೆ ಟ್ಯಾಕ್ಸ್ ಹಾಕಿದ್ರೆ ಎಲ್ಲ 2,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ಕಿತ್ಕೊಂಡ್ಬಿಟ್ರೆ ಏನಾಯ್ತು ಆಮೇಲೆ? ಇವಾಗ 2,000 ಫ್ರೀ ಕೊಡ್ತೀನಿ ರೇಷನ್ ಕಾರ್ಡ್ಗೆ ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ಫ್ರೀ ಎಲ್ಲ ಇದರಲ್ಲೇ ದೋಚ್ಕೊಂಡ್ಬಿಟ್ರೆ ದೋಚ್ಕೊಳ್ಳಂಗೆ ಸರ್ಕಾರನೇ ದೋಚ್ಕೊಳ್ತಾರೆ ಏನೋ ಅಷ್ಟೇ. ಈಗ
25ನೇ ತಾರೀಕು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಿದ್ದಾರೆ. ತಮಗೂ ಈಗ ಮನವಿ ಕೊಟ್ಟರೆ ನೀವೇನು ಮಾಡ್ತೀರಾ ಮೇಡಮ್? ನಾವೆಲ್ಲ ಸ್ಟೇಕ್ ಮಾಡ್ತೀವಿ. ಯಾಕಂದರೆ ನಮ್ಮ ಬಡವರು ನಮ್ಮಗೆ ಮಣ್ಣು ಹಾಕಿದ್ರೆ ಇನ್ನು ಅವರು ಉದ್ಧಾರ ಆಗಕ್ಕ ಆಯಿತು ಸರ್. ಅಂದರೆ ಇವಿಷ್ಟು ಕೂಡ ಇಲ್ಲಿರುವಂಥ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು, ನಾವು ಕೂಡ ಈ ಬಂದನ್ನು ಬೆಂಬಲಿಸ್ತೀವಿ, ನಾವೆಲ್ಲರೂ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.